ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರು ಕೆ.ವೈ. ನಂಜೇಗೌಡರು ಮಾಲೂರು ಪಟ್ಟಣ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಿದ ಹಿನ್ನೆಲೆಯಲ್ಲಿ ಮಾಲೂರಿನ ತಾಲೂಕಿನ ಜನಪ್ರಿಯ ಶಾಸಕರು ಕೆ.ವೈ. ನಂಜೇಗೌಡರು ನಗರಸಭೆ ಕಚೇರಿಯ ನೂತನ ನಾಮಫಲಕವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀಮತಿ ಎಂ.ವಿ. ರೂಪಾ, ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಕೃಷ್ಣಪ್ಪ, ಪುರಸಭಾ ಅಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ನಾರಾಯಣ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ನಹೀಂ ಉಲ್ಲಾರವರು, ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಗೌಡ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ತಾಲೂಕಾ ಅಧ್ಯಕ್ಷರಾದ ಆಂಜನಪ್ಪ, ಪುರಸಭಾ ಮುಖ್ಯಾಧಿಕಾರಿಗಳಾದ ಪ್ರದೀಪ್ ಕುಮಾರ್, ಪುರಸಭಾ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ಕೃಷ್ಣಪ್ಪ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎ. ರಾಜಪ್ಪ ಸೇರಿದಂತೆ ಎಲ್ಲ ಪುರಸಭಾ ಸದಸ್ಯರು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು, ಕಾರ್ಯಕರ್ತರು ಹಾಜರಿದ್ದರು. ಎಂಟಿವಿ ವರದಿಗಾರರು ಯಶೋಧ ಟಿ. ಹೆಚ್ಚಿನ ಶಾಸಕರಾಗಿ ಮಾಲೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಮುಂಚೂಣಿಯಲ್ಲಿ ಓಡಾಡ್ತಾ ಇರುವಂತಹ ಹಗಲಿಗಳು ಈ ನಾಡಿನ ಈ ತಾಲೂಕಿನ ಈ ನಗರದ ಏಕತೆಗೆ, ಐಕ್ಯತೆಗೆ, ಸ್ವಚ್ಛತೆಗೆ ಕಾಪಾಡುವಂತ ನಿಟ್ಟಿನಲ್ಲಿ ನಮ್ಮ ಶಾಸಕರು ನಂಜೇಗೌಡರು ಇವತ್ತು ನಗರಸಭೆಯನ್ನ ಮಾಡಿ ಸೇರಿಸಿಕೊಂಡು ಮುಖ್ಯಮಂತ್ರಿ ಕೇಳಿಕೊಂಡು ಜಿಲ್ಲಾ ಮಂತ್ರಿಗಳು ತುಂಬಾ ಸಹಕಾರ ಕೊಟ್ಟರು. ನಮಗೆ ಇವರೆಲ್ಲ ಸಹಕಾರದಿಂದ ಇವತ್ತು ನಗರಸಭೆ ಆಗಿದೆ. ಇವತ್ತು ಇನ್ನೂ ಒಂದು ನಗರಸಭೆ ಆದ್ಮೇಲೆ ನಾವು ಡೆವಲಪ್ಮೆಂಟ್ಸ್ ಹೋಗಿ ಹೆಚ್ಚಿಗೆ ಅನುದಾನ ಬರ್ತದೆ ಅಂತ ನಾಗಣ್ಣವ್ರು ಹೇಳಿದ್ರು. ನಿಜ ಕೂಡ ತಗತ್ತೀನಿ ಅದು. ಆಮೇಲೆ ರಾಮಮೂರ್ತಿ ಅವರು ಹೇಳಿದ್ರು ಒಂದು DPR ಮಾಡಬೇಕು. ಮಾಡ್ತೀನಿ ನಾನು. ಇಲ್ಲಿವರೆಗೂ ಯಾರು DPR ಮಾಡಲಿಲ್ಲ. ಇಲ್ಲಿವರೆಗೂ DPR ಮಾಡಿದ್ವಿ, ಪ್ಲಾನ್ ಮಾಡಿ ಯಾವತ್ತೂ ಪುರಸಭೆಯಲ್ಲಿ ಕೆಲಸ ಆಗಲಿಲ್ಲ. ನಾನು ಮಾಡಿದ್ದೀನಿ, ಪ್ರಾರಂಭ ಮಾಡಿದ್ದೀನಿ. ಈಗಾಗಲೇ ಸುಮಾರು 40 ಕೋಟಿಯಲ್ಲಿ ಕುಡಿಯೋ ನೀರದು ಟೆಂಡರ್ ಆಯ್ತು, ವರ್ಕ್ ಆರ್ಡರ್ ಆಯ್ತು. ಅದು ಕೂಡ ಫಸ್ಟ್ DPR ಮಾಡಿ ಮಾಡಿದ್ವಿ. ಮತ್ತೆ EGD ಕೂಡ ಅಷ್ಟೇ. ಈಗ ಒಂದು DPR ರೆಡಿ ಆಗ್ತಾ ಇದೆ. ನಾವು ಮೊದಲು EGD ಮಾಡಲ್ಲ. ನಾವು ಮೊದಲು EGD ಎಲ್ಲರಿಗೂ ಗೊತ್ತಿರೋದು ಹೆಂಗಾಯ್ತು ಏನಾದ್ರು ಚರ್ಚೆ ಬೇಡ ಇಲ್ಲಿ. ಆ ಕಾಲದಲ್ಲಿ EGD ಕರೆಕ್ಟ್ ಮಾಡಿದ್ರೆ ಇವತ್ತು ಎಲ್ಲೆಂದ್ರಲ್ಲಿ ಗಲೀಜು ನೀರು ಎಲ್ಲೆಂದ್ರಲ್ಲಿ ಬರ್ತಾ ಇರೋದು ಆಗ್ತಾ ಇರಲಿಲ್ಲ. ಅವತ್ತು ಸರಿಯಾದ ರೀತಿ ಮಾಡದೆ ಫೈಲೂರ್ ಆಗಿದ್ದರಿಂದ ಇವತ್ತು ಹೊಸದಾಗಿ EGD ಮಾಡಬೇಕು ಅಂತ ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ಮಂತ್ರಿಗಳೇ ಆಗಿರೋದ್ರಿಂದ ಈಗಾಗಲೇ ಒಂದು DPR ರೆಡಿ ಮಾಡಕ್ಕೆ ಹೇಳವ್ರೆ. DPR ಮಾಡೋದಕ್ಕೂ ದುಡ್ಡನ್ನ ಪುರಸಭೆಯಿಂದ ತಗೊಳ್ಳಿ ಅಂತ ಹೇಳವ್ರೆ. DPR ರೆಡಿ ಮಾಡಿ ಸರ್ಕಾರ ಕೊಟ್ರೆ ಅದೆಷ್ಟೇ ಕೋಟಿ ಆಗ್ಲಿ ನಾನು ಕೊಡ್ತೀನಿ ಅಂತೇಳಿ ಸುರೇಶ್ ಅವರು ಜಿಲ್ಲಾ ಮಂತ್ರಿ ಒಪ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಒಂದು ರಸ್ತೆಗಳು ಕೂಡ ಅಷ್ಟೇ. ಈಗ ನಾವು ಸ್ಪೆಷಲ್ ಗ್ರಾಂಟ್ ಎಲ್ಲೂ ಕೂಡ ಪುರಸಭೆಯಲ್ಲಿ ಬಂದಿಲ್ಲ. ಈಗ ಬರಬೇಕು, ಈ ಬಜೆಟ್ ಆಗಿದೆ, ಈಗ ಬರ್ತದೆ. ನಮ್ಗೆ 20 ಕೋಟಿ ದುಡ್ಡನ್ನ ಕೊಟ್ಟಿದ್ದಾರೆ. 20 ಕೋಟಿ ದುಡ್ಡನ್ನ ನಾನು ಪುರಸಭೆಯಲ್ಲಿ ನಾನು ಎಲ್ಲರನ್ನು ರಿಕ್ವೆಸ್ಟ್ ಮಾಡಿದಂದ್ರೆ ವಾರ್ಡ್ ಅಂತ ಕೇಳ್ಬೇಡ್ರಿ. ವಾರ್ಡ್ ನಮ್ಗೆ ಇಷ್ಟು ಕೊಡಿ ಅಂತ ಕೇಳ್ಬೇಡಿ. ಟೋಟಲ್ ಮಾಲೂರು ಟೌನ್ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು. ಇವಾಗ ರಸ್ತೆಗಳನ್ನ ಪ್ಲಾನ್ ಮಾಡಿದ್ದೀವಿ. ರಾಮಮೂರ್ತಿ ಅವರು ಕೂಡ ಅದು ಒಪ್ಪಿಗೆ ಕೊಟ್ಟಿದ್ದಾರೆ. ಧರ್ಮರಾಜ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭದ ಲಾಸ್ಟ್ ಎಂಡ್ ಮಾಲೂರು ಪ್ರತಿಯೊಂದು ರಸ್ತೆ ಕೂಡ ಇವತ್ತು 20 ಕೋಟಿ ಏನು ಟೆಂಡರ್ ಆಗಿ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ. ನನ್ನ ಪ್ರಕಾರ ಒಂದು ವಾರ 15 ದಿವಸ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ. ಹೌದೇನಪ್ಪ? 24 ಕಿಲೋಮೀಟರ್ ಟೆಂಡರ್ ಮಾಡಿದ್ವಿ, ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ವಿ. ಎಲ್ಲೂ ಕೂಡ ವಾರ್ಡ್ ಅಂತ ಮಾಡಿಲ್ಲ. ಮಾಲೂರು ಟೌನ್ ಅಂತ ಲಂತ್ ರಸ್ತೆ ಯಾರು ಮಾತ್ರ ಕೇಳಿಲ್ಲ. ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಪರಿಸರ ಗ್ರಾಂಟ್ ತಂದಿದ್ದೀನಿ. ಎಲ್ಲಿ ವಾರ್ಡ್ಗೆ ಇಷ್ಟು ದುಡ್ಡು ಕೊಡಿ ಅಂತೇಳಿ ದಯವಿಟ್ಟು ಕೇಳಬೇಡಿ ಅಂತ ಎಲ್ಲರೂ ಕೂಡ ಸಹಕಾರ ಕೊಡ್ತೀವಿ. ಆದ್ರಿಂದ ಇವತ್ತು 24 ಕಿಲೋಮೀಟರ್ ಲಂತ್ ರಸ್ತೆಗಳು ಕೂಡ ಇವತ್ತು ಟೆಂಡರ್ ಆಗಿದೆ. ಅದು ಕೂಡ ಪ್ರಾರಂಭ ಆಗಬೇಕು. ಆಮೇಲೆ ಮೈನಾರಿಟಿ ಕೂಡ ನಮ್ಮ ರಾಮಮೂರ್ತಿ ಅವರು ಪ್ರಸ್ತಾಪ ಮಾಡ್ತಾರೆ. ಮೈನಾರಿಟಿ ದುಡ್ಡು 5 ಕೋಟಿ ತಂದೆ. 5 ಕೋಟಿಯಲ್ಲಿ 4 ಕೋಟಿ ಟೌನ್ಗೆ ಕೊಟ್ಟಿದ್ದೀನಿ, 1 ಕೋಟಿ ಮಾತ್ರ ಅಲ್ಲಿಗೆ ಕೊಟ್ಟಿದ್ದೀನಿ. ಅದು ಪಾಪ್ಯುಲೇಷನ್ ಎಲ್ಲಿ ಮೈನಾರಿಟಿ ಜಾಸ್ತಿ ಇರ್ತದೋ ಆ ಪಾಪ್ಯುಲೇಷನ್ ಪ್ರಕಾರನೇ ಕೊಡಬೇಕು ಅಂತೇಳಿ ನಿಯಮ ಇರೋದ್ರಿಂದ ಮಾಡಿದ್ವಿ. MLA ಆದಾಯ ಈ ಆಡಳಿತ ಮಾಡಿದ್ವಿ. ಎಲ್ಲ ಮೆಂಬರ್ಸ್ ಪಕ್ಷಾತೀತವಾಗಿ ನಾನು ಖುಷಿಯಾಗಿ ಹೆಮ್ಮೆಯಿಂದ ಹೇಳ್ತೀನಿ. ಚರ್ಚೆಗಳಲ್ಲಿ ಭಾಗವಹಿಸುತ್ತದೆ, ತೀರ್ಮಾನ ಸಹಕಾರ ಕೊಡುತ್ತದೆ. ನಾನಾಗ್ಲಿ ಅವರಾಗ್ಲಿ ಪಕ್ಷ ಭೇದ ಬಿಟ್ಟು ಈ ಪುರಸಭೆಯನ್ನು ಒಂದು ದಿವಸ ಗಲಾಟೆಗಳಿದೆ, ಒಂದು ದಿವಸ ಪಕ್ಷಾತೀತ ಮಾತಾಡದೆ ಡೆವಲಪ್ಮೆಂಟ್ಸ್ ಮಾತ್ರ ಚರ್ಚೆ ಮಾಡಿಕೊಂಡು ಪುರಸಭೆ ಡೆವಲಪ್ಮೆಂಟ್ಸ್ ಮಾಡ್ಕೊಂಡು ಇತಿಹಾಸದಲ್ಲಿ ಇಲ್ಲ. ನಾವು ನನ್ನ ಪ್ರಕಾರ ಪ್ರತಿಯೊಂದು ಇವರು ಕೂಡ ಮಾಡಿದ್ರು, ಪ್ರಯತ್ನ ಇತ್ತು ಅಷ್ಟೇ. ಆದ್ರೆ ನಾನು ಅವಾಗಲೇ ಹೇಳಿದಂಗೆ ಪ್ರಯತ್ನಕ್ಕೆ
ಪ್ರತಿಫಲ ಸಿಕ್ಕಿರುವುದು ಮಾಲೂರು ತಾಲೂಕಿಗೆ ನಗರಸಭೆಯಾಗಿ ಈ ಕಾಲದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಲದಲ್ಲಿ ನಮಗೆ ಸಹಕಾರ ಸಿಕ್ಕಿದೆ. ಇದನ್ನ ನಿಮ್ಮ ಕಾಲದಲ್ಲೇ ಖುಷಿ ಪಡ್ರಿ, ನಗರಸಭೆ ಮಾಡಿಸಿದೀನಿ, ಬೋರ್ಡ್ ಹಾಕ್ಸಿದೀನಿ, ಬಸ್ ಸ್ಟ್ಯಾಂಡ್ ಕೂಡ ಗುದ್ಲಿ ಪೂಜೆ ಮಾಡಿಸ್ತೀನಿ, ಮುಖ್ಯಮಂತ್ರಿ ಡೇಟ್ ನಾಳೆ ಬಾಪ ಕೊಡ್ತೀನಿ. ಇವತ್ತು ಮೀಟ್ ಮಾಡಿದೆ, 7ನೇ ತಾರೀಕು ಇತ್ತು, 7ನೇ ತಾರೀಕು ಆಗ್ಲಿಲ್ಲ ಮೀಟ್ ಮಾಡಕ್ಕೆ, ಇವತ್ತು ಬಿಸಿ ಅಂದ್ಬಿಟ್ರು. ಮತ್ತೆ ಇವತ್ತು ಮೀಟ್ ಮಾಡಿದೆ, ಆಗ್ಲಿಲ್ಲ, ನಾಳೆ ಸಿಕ್ಕಲ್ಲ ನಂಜೇಗೌಡ ಅಂದ್ಬಿಟ್ರು. ನಾಳೆ ಡೇಟ್ ತಗೊಂಡ್ಬಿಡ್ತೀನಿ. ನನ್ನ ಪ್ರಕಾರ 1.5 ರಿಂದ 2 ತಿಂಗಳ ಒಳಗೆ ಮುಖ್ಯಮಂತ್ರಿಗಳು ಮಾಲೂರು ಟೌನ್ ಬರ್ತಾರೆ. ಬಸ್ ಸ್ಟ್ಯಾಂಡ್ ಗುದ್ಲಿ ಪೂಜೆ ಆಗ್ತದೆ. ಹಾಸ್ಪಿಟಲ್ 42-43 ಕೋಟಿ, ಅದು ಕೂಡ ಗುದ್ಲಿ ಪೂಜೆ ಆಗ್ತದೆ. ಮತ್ತೆ ಕೆರೆ ಕೂಡ ಗುದ್ಲಿ ಪೂಜೆ ಆಗಿಲ್ಲ, ಅದು ಕೂಡ ಕಲ್ಲಾಕ್ಸ್ತೀವಿ, ನಿಮ್ಮ ಹೆಸರು ಹಾಕ್ಸ್ತೀವಿ ಕೆರೆ ಕೂಡ. ಮತ್ತೆ ಅದ್ರ ಜೊತೆಗೆ ಆಶ್ರಯ ಸೈಟ್ಗಳು ಕೂಡ ಅಷ್ಟೇ. ಸೈಟ್ಗಳು ಕೊಡ್ತೀನಿ ದುಡ್ಡು ಕಟ್ಸ್ಕೊಡೋರು ಯಾರು ನೆನ್ಪು ಮಾಡ್ಕೊಳ್ರಿ. ಆ ದುಡ್ಡನ್ನು ಯಾರು ಎತ್ಕೊಂಡು ಹೋಗ್ಲಿಲ್ಲ, ಪುರಸಭೆ ಅಕೌಂಟ್ ಅಲ್ಲಿ ಇದ್ದೋಯ್ತು. ನಾನೊಂದು ಮಾತು ಕೊಟ್ಟಿದ್ದೆ, ನಾನು MLA ಆದ್ರೆ ನಿಮ್ಮ ದುಡ್ಡನ್ನ ವಾಪಸ್ ಕೊಡ್ತೀನಿ, ಬ್ಯಾಂಕ್ ಬಡ್ಡಿ ಸೇರಿಸಿ ಫ್ರೀ ಸೈಟ್ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಅದ್ರ ಪ್ರಕಾರ ಜಾಗ ಮಾಡಿ ಸುಮಾರು 30-32 ಎಕರೆ ಲೇಔಟ್ ಮಾರ್ಕಿಂಗ್ ಫೈನಲ್ ಆಗಿದೆ. ಆ ಜೊತೆಗೆ ಯಾರ ದುಡ್ಡು ಕಟ್ಟಿದ 35,000 ಬಡ್ಡಿ ಸೇರಿಸಿ 40,000 ಅವ್ರ ಅಕೌಂಟ್ಗೆ ನೇರವಾಗಿ ಕಳಿಸ್ಕೊಟ್ಬಿಟ್ಟಿದ್ವಿ. ಯಾರು ಬಾಕಿ ಇಲ್ಲ, 4-5 ಜನ ಇರ್ಬೋದು.